ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ರವರ ನೇತೃತ್ವದಲ್ಲಿ ತಾಲೂಕಿನ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಾಮಾಜಿಕ ಕಳಕಳಿ ಪ್ರದರ್ಶಿಸಿ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ಮಾತನಾಡಿದ ಯಾಸ್ಮಿನ್ ತಾಜ್ ರವರು, ಪ್ರಸ್ತುತ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸುತ್ತಿದ್ದು, ತಾಯಿ, ತಂಗಿ ಹಾಗೂ ಪತ್ನಿಯಾಗಿ ಕುಟುಂಬದ ಬೆನ್ನೆಲುಬಾಗಿ ನಿಂತು ಉತ್ತಮ ಸೇವೆ ಸಲ್ಲಿಸುತ್ತಾರೆ. ಮಹಿಳೆಯರು ತಮ್ಮನ್ನ ಮರೆತು ಕುಟುಂಬ ಕಟ್ಟಲು ಶ್ರಮಿಸುತ್ತಾರೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದ ಗೌರವವಿದ್ದು ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ವೃದ್ಧಾಶ್ರಮದ ಹಿರಿಯರೊಂದಿಗೆ ಮಹಿಳಾ ದಿನಾಚರಣೆ ಆಚರಿಸುವುದು ಮನಸ್ಸಿಗೆ ಅಪಾರ ಸಂತೋಷ ತಂದಿದೆ. ಅವರೊಂದಿಗೆ ಕಳೆಯುವ ಕ್ಷಣಗಳು ಮತ್ತು ಅವರ ಮುಖದಲ್ಲಿ ಮೂಡುವ ಮಂದಹಾಸವೇ ನಿಜವಾದ ಸಂತೋಷ ಎಂದು ಹೇಳಿದರು. ಸಮಸ್ತ ಕರ್ನಾಟಕ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷೆ ಯಾಸ್ಮಿನ್ ತಾಜ್ ಇವತ್ತು ಏನು ಮಹಿಳಾ ದಿನಾಚರಣೆ ಅಂಗವಾಗಿ ಶ್ರೀ ದ್ವಾರಕಾಮಾಯಿ ಸುಲ್ತಾನ್ಪೇಟೆ ಚಿಕ್ಕಬಳ್ಳಾಪುರ ತಾಲೂಕು ಇಲ್ಲಿ ಒಂದು ವೃದ್ಧಾಶ್ರಮದಲ್ಲಿ ನಾವು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಈ ವೃದ್ಧಾಶ್ರಮದಲ್ಲಿರುವ ಎಲ್ಲ ಹಿರಿಯ ಮಹಿಳೆಯರೊಂದಿಗೆ ನಾವು ಈ ಒಂದು ದಿನದ ಸಂತೋಷವನ್ನು ನಾವು ಹಂಚಿಕೊಂಡಿದ್ದೀವಿ. ಇದು ನಮಗೆ ತುಂಬ ಸಂತೋಷ ಅನ್ನಿಸ್ತು. ಮತ್ತು ಹಲವಾರು ಹಿರಿಯರಿದ್ದಾರೆ ಇಲ್ಲಿ. ಅವರ ಆಶೀರ್ವಾದದೊಂದಿಗೆ ನಾವು ಈ ಒಂದು ದಿನವನ್ನು ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಒಂದು ಮಹಿಳಾ ಟೀಮ್ ಏನಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿ ನಾವೆಲ್ಲ ಇಲ್ಲಿ ಈ ಒಂದು ಸಂಭ್ರಮಾಚರಣೆ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ಏನಿದೆ ಮಹಿಳೆಯರಿಗೆ ಬೆಂಬಲವಾಗಿ ಹಲವಾರು ನಮ್ಮ ಸರ್ಕಾರ ಏನಿದೆ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಅದಕ್ಕೆ ಶ್ರೀ ಸಿದ್ದರಾಮಯ್ಯರವರ ಕೊಡುಗೆ ತುಂಬ ಇದೆ. ಅವರಿಗೆ ಮುಖ್ಯವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸ್ತ್ರೀ ಸಬಲೀಕರಣಕ್ಕೆ ಹಲವು ಶಕ್ತಿ ಯೋಜನೆಗಳನ್ನು ಕೊಟ್ಟು ಸ್ತ್ರೀಯರಲ್ಲಿ ಎಲ್ಲ ರೀತಿ ಸ್ವಾವಲಂಬಿಯಾಗಿ ಬದುಕುವ ಒಂದು ಶಕ್ತಿಯನ್ನು ತುಂಬಿರುವ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಸ್ತ್ರೀ ಸಬಲೀಕರಣಕ್ಕೆ ನಮ್ಮ ಏನು ರಾಜ್ಯ ಸರ್ಕಾರ ಹಲವು ಒತ್ತುಗಳನ್ನು ಕೊಟ್ಟು ಹಲವು ಕಾರ್ಯಕ್ರಮಗಳನ್ನ ಕೊಟ್ಟು ಮಹಿಳೆಯರಲ್ಲಿ ಸ್ವಾವಲಂಬನೆಯನ್ನು ತುಂಬಿರೋದು ನಮಗೆ ತುಂಬ ಸಂತೋಷವಾದ ವಿಷಯ. ಮಹಿಳೆಯರು ಏನಂದರೆ ಇಂದಿನ ಕಾಲದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಬೇಕಾಗಿ ನಮ್ಮ ಎಲ್ಲ ಮಹಿಳೆಯರಲ್ಲೂ ಮತ್ತು ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ಒಂದು ಸಂಸಾರ ನಡೆಸಬೇಕಂದ್ರೆ ಒಂದು ಹೆಣ್ಣಿನ ಪಾತ್ರ, ಒಂದು ಹೆಣ್ಣು ಮಗಳಾಗಿ ಮತ್ತು ಸೊಸೆಯಾಗಿ, ಹೆಂಡತಿಯಾಗಿ, ಅತ್ತಿಗೆಯಾಗಿ, ಅತ್ತೆಯಾಗಿ ಎಷ್ಟೋ ಒಂದು ಹೆಣ್ಣಿನ ಪಾತ್ರ ಅವಳು ಹುಟ್ಟಿದಾಗಿಂದ ಸಾವಿನವರೆಗೂ ಹಲವು ಸಂಬಂಧಗಳಲ್ಲಿ ಅವಳು ಬೆರೆತು ಹೋಗಿ ತನ್ನನ್ನು ತಾನು ಮರೆತು ಬೇರೆಯವರನ್ನ ಒಂದು ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ತುಂಬ ಕಷ್ಟಪಡ್ತಾಳೆ. ಆ ಒಂದು ಮಹಿಳೆಯ ಅಭೂತಪೂರ್ವ ದಿನ ಮಹಿಳಾ ದಿನಾಚರಣೆ ಇವತ್ತು. ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.